ಈ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ದುಬೈ ಟೆಕ್ನಾಲಜಿ ಬಳಸಿ ನಿರ್ಮಾಣ ಆಗಿದ್ದಂತದ್ದೇ ಈ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಸ್ಪೇಸ್. ಆದಾಯ ತೆಗಿಬೇಕು ಅಂತ ಹೇಳಿ ಶುರು ಮಾಡಿದಂತಹ ಈ ಸ್ಥಳ ನಿರ್ಮಾಣ ಆಗಿದ್ದೇ ಆದಾಯ ತಗೋಬೇಕು ಅಂತ, ಆದ್ರೆ ಇವತ್ತು ಆದಾಯ ಇಲ್ಲದಂತಾಗ್ಬಿಟ್ಟಿದೆ. ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಲ್ಲಿ ನಿರ್ಮಾಣ ಆಗಿದ್ದಂತದ್ದೇ ಇದು ಬಹುಮಾಡಿ ವಾಹನ ನಿಲುಗಡೆ ಸಂಕೀರ್ಣ. ಈ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮೊದಲನೇ ಬಾರಿಗೆ ದುಬೈ ಟೆಕ್ನಾಲಜಿ ಬಳಸಿ ನಿರ್ಮಾಣ ಆಗಿದ್ದಂತದ್ದೇ ಈ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಸ್ಪೇಸ್. ಇಲ್ಲಿ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಸಹ ಬಳಸಿದ್ದಾರೆ. ಹಾಗೆ ಇಲ್ಲಿ ವುಮೆನ್ಸ್ಗೆ ಅಂತಾನೆ ಸಪ್ರೇಟ್ ಪಾರ್ಕಿಂಗ್ ಸ್ಪೇಸ್ ಇದೆ, ಹಾಗೆ ಹ್ಯಾಂಡಿಕ್ಯಾಫ್ಟ್ಗೆ ಸಪ್ರೇಟ್ ಪಾರ್ಕಿಂಗ್ ಸ್ಪೇಸ್ ಇದೆ. ಈ ತರ ಇರುವಂತಹ ಇಷ್ಟು ಫೆಸಿಲಿಟಿ ಇರುವಂತಹ ಬಹುಮಾಡಿ ವಾಹನ ನಿಲುಗಡೆ ಸಂಕೀರ್ಣ ಈ ಸ್ಥಳ ಏನಿದೆ ಇವತ್ತು ನಷ್ಟದಲ್ಲಿ ನಡೀತಾ ಇದೆ. ಆದಾಯ ತೆಗಿಬೇಕು ಅಂತ ಹೇಳಿ ಶುರು ಮಾಡಿದಂತಹ ಈ ಸ್ಥಳ ನಿರ್ಮಾಣ ಆಗಿದ್ದೇ ಆದಾಯ ತಗೋಬೇಕು ಅಂತ, ಆದ್ರೆ ಇವತ್ತು ಆದಾಯ ಇಲ್ಲದಂತಾಗ್ಬಿಟ್ಟಿದೆ. ಈ ಸುತ್ತಮುತ್ತ ಗಾಂಧಿನಗರ ಹಾಗೂ ಫ್ರೀಡಂ ಪಾರ್ಕ್ ಸುತ್ತಮುತ್ತ ವಾಹನ ನಿಲುಗಡೆಗೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಇರಲಿಲ್ಲ. ಹಾಗಾಗಿ ಇಲ್ಲಿ ಒಂದು ಪಾರ್ಕಿಂಗ್ ಸ್ಪೇಸ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಅದರಿಂದ ಆದಾಯನ ಪಡಿಬಹುದು ಅನ್ನೋದು ಇವರ ಆಲೋಚನೆ ಕೂಡ ಆಗಿತ್ತು. ಆದ್ರೆ ಇವತ್ತು ಈ ಪ್ರಿನ್ಸ್ ಪ್ರೈವೇಟ್ ಸೊಲ್ಯೂಷನ್ ಅವರು ಏನು ಈ ಗುತ್ತಿಗೆದಾರರಿದ್ದಾರೆ ಅವರು ಇವತ್ತು ನಷ್ಟದಲ್ಲಿದ್ದಾರೆ. ನಮಗೆ ಈ ಟೆಂಡರ್ ಅಲ್ಲಿ ಯಾವುದೇ ರೀತಿಯಾದಂಥ 80% ಶೇಕಡ ಇಲ್ಲಿ ವಾಹನ ನಿಲುಗಡೆಗೆ ಬರುತ್ತೆ ಅಂತ ನೀವೇನು ಅಗ್ರಿಮೆಂಟ್ ನಲ್ಲಿ ಬರ್ಕೊಟ್ಟಿದ್ರಿ, ಇವಾಗ ನಮಗೆ 7ರಿಂದ 8% ಅಷ್ಟೇ ಫಿಲ್ ಆಗ್ತಾ ಇದೆ. ಹಾಗಾಗಿ ನಮಗೆ ಯಾವ್ದಾದ್ರು ಕಮರ್ಷಿಯಲ್ ಪರ್ಪಸ್ಗೆ ಈ ಜಾಗನ ಕೊಡಿ, ನಮಗೆ ಇದು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ಕೂಡ ಹೇಳಿದ್ದಾರೆ. ಇದ್ರ ಕುರಿತಾಗಿ ನಮ್ಮ ಜೊತೆ ಖುದ್ದು ಸುನೀಲ್ ಅವರೇ ಮಾತಾಡಿದ್ದಾರೆ. ಬನ್ನಿ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ. ರೆಸ್ಪಾನ್ಸ್ ಅನ್ನೋದು ನೋಡೋ ಬದಲು ನೀವು ನೋಡ್ಬೋದು 600 ಕಾರ್ ಪಾರ್ಕಿಂಗ್ ಐತೆ, 750 ಬೈಕ್ ಪಾರ್ಕಿಂಗ್ ಐತೆ. ಇವು ನೋಡಿದ್ರೆ ಇಲ್ಲಿ ಬರೀ 40 ಗಾಡಿ ಬರ್ತೈತೆ ಅಷ್ಟೇ. 3 ತಿಂಗಳಿಂದ ನಮ್ದು ಒಂದು 65 ಲಕ್ಷ 65 ಲ್ಯಾಕ್ಸ್ ಲಾಸ್ ಆಗೈತೆ. ಕರೆಂಟ್ ಬಿಲ್ಲೇ ನಿಮ್ಗೊಂದು 6 ಲಕ್ಷ ಬರ್ತೈತೆ ಮೇಡಮ್. ಇಲ್ಲಿ ಸರ್ವೈವ್ ಮಾಡೋಕೆ ಆಗ್ತಾಯಿಲ್ಲ. ಅದಕ್ಕೆ ಕಮರ್ಷಿಯಲ್ ಪ್ಲೇಸ್ಗೆ ಅಂತ ಅಂದ್ಬಿಟ್ಟು ನಾವು ಅರ್ಜಿ ಹಾಕಿದ್ವಿ ಮೇಡಮ್. ಟೆಂಡರ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಟೆಂಡರಲ್ಲಿ ಬಂದು ಮೆನ್ಷನ್ ಮಾಡಿ 80% ವೆಹಿಕಲ್ ಬರ್ತೈತೆ, ಮೂವ್ಮೆಂಟ್ ಇರ್ತೈತೆ ಅಂತ. ಇಲ್ಲಿ ನೋಡಿದ್ರೆ 7% ಬರ್ತಾಯಿಲ್ಲ ವೆಹಿಕಲ್ಲು. ಮೂವ್ ಅಂದರೆ ಕಮರ್ಷಿಯಲ್ ಪರ್ಪಸ್ಗಾದರೂ ಕೊಟ್ಟರೆ ನಮಗೆ ಸ್ವಲ್ಪ ಏನೋ ವರ್ಕೌಟ್ ಮಾಡ್ಬೋದು ಮೇಡಮ್. ನಾವು ಎಕ್ಸಾಂಪಲ್ ಇವಾಗ ಹೋಟೆಲ್ ಬೇಸ್ ಥರ ಹಂಗೆ ಕೊಟ್ಟರೆ ನಮ್ಗೆ ಸ್ವಲ್ಪ ಯೂಸ್ಫುಲ್ ಆಗ್ತದೆ ಮೇಡಮ್. ನೋಡಿ ಇವಾಗ ನೋ ಪಾರ್ಕಿಂಗಲ್ಲ ಬೋರ್ಡ್ ಹಾಕಿದ್ರು ಗಾಡಿಗಳು ಆಚೆ ನೋ ಪಾರ್ಕಿಂಗಲ್ಲೇ ನಿಲ್ಸ್ಕೊಂಡಿದ್ದಾರೆ. ಟ್ರಾಫಿಕ್ ಪೊಲೀಸರು ಅಷ್ಟೇ ವೆಹಿಕಲ್ ಕ್ಲಿಯರ್ ಆಗ್ತಾನೆ ಇಲ್ಲ ಇಲ್ಲಿ, ಅದೊಂದು ಪ್ರಾಬ್ಲಮ್ ಐತೆ. ಗೊತ್ತಿಲ್ಲ ಮೇಡಮ್. ಆ್ಯಕ್ಚುಲಿ ಇದು BBMP ಸೆಕ್ಟ್ರಲ್ಲಿ ಬ್ರ್ಯಾಂಡ್ ಬ್ಯಾಂಗ್ಳೂರಲ್ಲಿ ಇದೆ ಫಸ್ಟು ದುಬೈ ಟೆಕ್ನಾಲಜಿ ಇದು ಮಾಡಿದ್ವಿ ಮೇಡಮ್. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಬಂದರೆ ನಿಮಗೆ ಲೇಡೀಸ್ಗಂತಲೇ ಸಪ್ರೇಟ್ ಪಿಂಕ್ ಪಾರ್ಕಿಂಗ್ ಐತೆ, ಹ್ಯಾಂಡಿಕ್ಯಾಪ್ಗೆ ಸಪ್ರೇಟ್ ಪಾರ್ಕಿಂಗ್ ಐತೆ, ವೀಲ್ ಚೇರ್ ಐತೆ, ಆರೋ ವಾಟರ್ ಐತೆ. ಎಲ್ಲ ಇಷ್ಟೊಂದು ಎಲ್ಲ ಸೌಲಭ್ಯ ಕೊಟ್ಬಿಟ್ಟಿನೂ ನಮಗೇನು ಯೂಸ್ ಆಗ್ತಿಲ್ಲ ಮೇಡಮ್. ಯಾವ ರೀತಿ ಕ್ರಮ ತಗೋಬೇಕು ಹೋಗಲಿ ಸರ್ಕಾರ ಇದಕ್ಕೆ ಅಂತ ಮೇಡಮ್? ಆ್ಯಕ್ಚುಲಿ ಫಸ್ಟು ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಹಾಕೈತೆ, ನೋ ಪಾರ್ಕಿಂಗ್ ಗಾಡಿ ನಿಲ್ಲಿಸಿದ್ದಾರೆ, ಆ ವೆಹಿಕಲ್ನ ಟೋ ಮಾಡಿದ್ರೆ ನೋಡ್ಬೇಕು ಮೇಡಮ್. ನೋಡಿದ್ರಲ್ಲ ಯಾವ ರೀತಿ ನಷ್ಟ ಅನುಭವಿಸ್ತಾ ಇದೆ ಈ ಗುತ್ತಿಗೆ ಪಡೆದಿರುವಂತಹ ಒಂದು ಆರ್ಗನೈಸೇಷನ್. ಈ ಪಾರ್ಕಿಂಗ್ ಸ್ಪೇಸ್ ಅನ್ನೋದೇನಿದೆ ಇಲ್ಲಿ ಸಾಕಷ್ಟು ವಾಹನಗಳು ನಿಲುಗಡೆ ಆಗದೆ ಇರೋದ್ರಿಂದ ಆದಾಯ ಕಮ್ಮಿ ಆಗಿದೆ. ಹಾಗೆ ಕರೆಂಟ್ ಬಿಲ್ ಹಾಗೂ ಇಲ್ಲಿ ನಷ್ಟಗಳು ಜಾಸ್ತಿ ಆಗ್ತಿರೋದ್ರಿಂದ ಈ ಜಾಗನ ನಮಗೆ ಕಮರ್ಷಿಯಲ್ ಪರ್ಪಸ್ಗೆ ಕೊಡಿ ಅಂತ ಹೇಳಿ ಇಲ್ಲಿ BBMP ಅವ್ರಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.